ಕುಮಾರಸ್ವಾಮಿ ಕೆತ್ತರಿಸಿ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದಾರಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ವಿ. ಅಲ್ಲಿ ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್. ಹಾಗಾದ್ರೆ ಪೆನ್ ಡ್ರೈವ್ ಹಿಂದಿನ ಸೂತ್ರಧಾರ ಯಾರು? ಈ ಪ್ರಶ್ನೆಗೆ ಇನ್ನೂ ಪಕ್ಕಾ ಉತ್ತರ ಸಿಗ್ತಾನೆ ಇಲ್ಲ. ಒಂದೊಂದು ಆಂಗಲ್ನಲ್ಲಿ ತನಿಖೆ ನಡೆಸಿದಾಗಲೂ ಒಬ್ಬೊಬ್ಬರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದೇ ಕೇಸ್ನಲ್ಲಿ ಈಗ ಹೊಸದೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ರಾಜ್ಯದಲ್ಲಿ ಪೆನ್ ಡ್ರೈವ್ ಬಾಂಬ್ ಬ್ಲಾಸ್ಟ್. ಆ ವಿಡಿಯೋ ಹಿಂದೆ ಡಿಕೆಶಿ ಬಿಗ್ ಬಾಸ್. ಪೆನ್ ಡ್ರೈವ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಮೊದಲಿನಿಂದಲೂ ಪ್ರಕರಣದಲ್ಲಿ ಮಹಾನಾಯಕನ ಕಡೆ ನಾಯಕರು ಬೊಟ್ಟು ಮಾಡ್ತಾನೆ ಇದ್ದಾರೆ. ಈಗ ಅದೇ ಲಿಸ್ಟ್ಗೆ ವಕೀಲ ದೇವರಾಜೇಗೌಡ ಸೇರ್ಪಡೆಯಾಗಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಕಿಂಗ್ ಪಿನ್ ಅನ್ನೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಕೀಲ ದೇವರಾಜೇಗೌಡಗೆ 100 ಕೋಟಿ ಆಫರ್. HDK ಮೇಲೆ ಎತ್ತಿ ಹಾಕಲು ನೋಡಿದ್ರ ಶಿವಕುಮಾರ್. ಕಾರ್ತಿಕ್ ಗೌಡನನ್ನ ಕರೆಸಿಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಕೆ ಶಿವಕುಮಾರ್ ಅಂತ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಕುಮಾರಸ್ವಾಮಿಯೇ ಪೆನ್ ಡ್ರೈವ್ ಹಂಚೋಕೆ ಹೇಳಿದ್ರು ಅಂತ ಗುಲ್ಲೆಬ್ಬಿಸಬೇಕು. ಹೀಗೆ ಮಾಡಿದ್ರೆ ನಿನಗೇನ್ ಪ್ರಾಬ್ಲಮ್ ಆಗಲ್ಲ, ನಾನೇ ಸೆಕ್ಯೂರ್ ಮಾಡ್ತೀನಿ ಅನ್ನೋ ಭರವಸೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಇದ್ರ ಜೊತೆಗೆ ಇನ್ನು 10 ಹಲವು ಆರೋಪಗಳನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕಿಂಗ್ ಪಿನ್. HDK ವಿರುದ್ಧ ಆರೋಪಿಸಲು 100 ಕೋಟಿ ಆಫರ್ ಕೊಟ್ರು. ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕರೆದು 5 ಕೋಟಿ ಅಡ್ವಾನ್ಸ್ ಕೊಟ್ರು. HDK ನಾಯಕತ್ವ ಹಾಳು ಮಾಡೋದಕ್ಕೆ ಹುನ್ನಾರ ಹಾಕರು. ಪೆನ್ ಡ್ರೈವ್ ಹಂಚೋದಕ್ಕಾಗಿ 4 ಸಚಿವರ ಕಮಿಟಿ ರಚನೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಇನ್ನೊಬ್ಬ ಸಚಿವರು ಸೇರಿದಂತೆ 4 ತಂಡ ರಚಿಸಿದ್ರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ವ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆತ್ತರಿಸಿ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದಾರಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ ಒಟ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ದೇವರಾಜೇಗೌಡ ಸವಾಲ್ ಹಾಕಿದ್ದಾರೆ. ಸದ್ಯಕ್ಕೆ 4 ಸಚಿವರ ವಿರುದ್ಧ ದೂಷಿಸಿದ್ದು ರಾಜ್ಯ ರಾಜಕಾರಣದಲ್ಲಿ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. $1 ಮಿಲಿಯನ್ ಪ್ರಶ್ನೆ ಆಗಿರೋದು ಯಾರು ಈ ಪೆನ್ ಡ್ರೈವ್ ಪ್ರಕರಣದ ಸೂತ್ರಧಾರ ಅನ್ನೋದು. ಆ ಸೂತ್ರಧಾರನ ಹೆಸರು ಪದೇ ಪದೇ ಉಲ್ಲೇಖ ಆಗ್ತಾ ಇರೋದು DCM DK ಶಿವಕುಮಾರ್ ಅವರ ಹೆಸರು. ಬರೀ ದೇವರಾಜೇಗೌಡ ಅವರು ಮಾತ್ರ ಅಲ್ಲ, ಸ್ವತಃ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ ಆಗಿನಿಂದಲೂ ಕೂಡ HD ಕುಮಾರಸ್ವಾಮಿ ಅವರು ನೇರ ಆರೋಪವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರ ವಿರುದ್ಧ. ಒಂದು ಗಮನಿಸಬೇಕು, 100 ಕೋಟಿ ಆಫರ್ ಬಂದಿತ್ತು ಅನ್ನುವಂತಹ ವಿಚಾರವನ್ನ ದೇವರಾಜೇಗೌಡ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ನಾನಿರುವಂತಹ ರೂಮ್ಗೆ ಅಡ್ವಾನ್ಸ್ ಹಣವನ್ನ ಕೂಡ ಕಳಿಸ್ಕೊಟ್ಟಿದ್ರು, ಬಟ್ ನಾನು ಅದನ್ನ ಸ್ವೀಕಾರ ಮಾಡಲಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರ ರಿಯಾಕ್ಷನ್ ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಹಿಂದಿನಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ಆರೋಪಗಳು ಬಂದಾಗ್ಲೂ ಕೂಡ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಅಂದ್ರೆ ಅಂತರ ಕಾಯ್ದುಕೊಳ್ತಿದ್ದಾರೆ ಈ ಪ್ರಕರಣದಿಂದ ಅನ್ನೋದು ಬಹಳ ಸ್ಪಷ್ಟ. ಬರೀ DCM DK ಶಿವಕುಮಾರ್ ಮಾತ್ರ ಅಲ್ಲ, CM ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಅಂತರ ಕಾಯ್ದುಕೊಂಡಿದ್ದಾರೆ. ಕಾರಣ SIT ತನಿಖೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಈ ಬಗ್ಗೆ ನಾವು ಯಾವುದಕ್ಕೂ ಕೂಡ ರಿಯಾಕ್ಷನ್ ಕೊಡಲ್ಲ ಅಂತ CM ಕೂಡ ಹೇಳಿದ್ರು. ಈಗ DCM ರಿಯಾಕ್ಷನ್ ಕೂಡ ಅದೇ ಇತ್ತು. ಬಟ್ ಈಗ ಏನ್ ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾರು ಪೆನ್ ಡ್ರೈವ್ ಅನ್ನ ಹಂಚಿದ್ದು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಬರಬೇಕಾಗಿದೆ, ಇನ್ನೂ ತನಿಖೆ ನಡಿಬೇಕಾಗಿದೆ ವಿದೇಶದಿಂದ. ಮತ್ತೊಂದು ಕಡೆ ಇನ್ನೊಂದು ದೊಡ್ಡ ಪ್ರಶ್ನೆ, ಯಾರು ಇದನ್ನ ಹಂಚಿದ್ದು, ಇದೊಂದು ದೊಡ್ಡ ಹಗರಣ ಆಗೋದಕ್ಕೆ ಕಾರಣ ಆಗಿದ್ದು ಯಾರು ಅನ್ನುವಂಥದ್ದು. ಇದರಲ್ಲಿ ಈಗ DK ಶಿವಕುಮಾರ್ ಹೆಸರನ್ನ ದೇವರಾಜೇಗೌಡ ಹೇಳ್ತಾ ಇದ್ದಾರೆ.
ಸೊ ಇದಕ್ಕೆ ಹಲವು ಆಯಾಮಗಳಿದೆ ಅಲ್ವಾ ನಾಗರಾಜ್, ಏನೆಲ್ಲ ಇದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಖಂಡಿತ ಶ್ರೀಲಕ್ಷ್ಮಿ, ಏನು ಇಲ್ಲಿ ಪ್ರಮುಖವಾಗಿ ನಿನ್ನೆ ವಕೀಲ ದೇವರಾಜೇಗೌಡ ಒಂದು ಸ್ಫೋಟಕವಾದ ಹೇಳಿಕೆಯನ್ನ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪೆನ್ ಡ್ರೈವ್ಗಳನ್ನು ಹಂಚಿಕೆ ಮಾಡಿ ಅದನ್ನು ಕುಮಾರಸ್ವಾಮಿ ಮತ್ತು ಮೋದಿ ಅವರ ಒಂದು ವರ್ಚಸ್ಸಿಗೆ ಕಳಂಕ ತರಲಿಕ್ಕೆ 100 ಕೋಟಿಯನ್ನು ಆಫರ್ ಮಾಡಿದ್ರು. ಇದರ ಭಾಗವಾಗಿ ಚನ್ನರಾಯಪಟ್ಟಣದ ಗೋಪಾಲ್ ಸ್ವಾಮಿ ಅನ್ನೋರ ಮುಖಾಂತರ 5 ಕೋಟಿಯನ್ನು ಕಳಿಸಿ ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕಳಿಸಿದ್ರು. ಆದರೆ ನಾನು ಇದಕ್ಕೆ ಒಪ್ಪಲಿಲ್ಲ, ಇದರ ಕಂಪ್ಲೀಟ್ ಮಾಸ್ಟರ್ ಮೈಂಡ್ DCM DK ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಇದಕ್ಕಾಗಿ 4 ಜನ ಸಚಿವರ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ ಸೇರಿ 4 ಜನ ಸಚಿವರ ಒಂದು ಕಮಿಟಿಯನ್ನ ಮಾಡಲಾಗಿತ್ತು ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆದರೆ SIT ಇದುವರೆಗೂ ಏನು ಇದು ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಿಸಿದಂತೆ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ ದೂರು ಸಲ್ಲಿಕೆಯಾಗಿತ್ತು. ಅದನ್ನು ಸಹ SITಗೆ ವರ್ಗಾವಣೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದೆ. ಇದುವರೆಗೂ ಪ್ರಕರಣದಲ್ಲಿ 8ನೇ ಆರೋಪಿಯಾಗಿ ದೇವರಾಜೇಗೌಡ ಅವರನ್ನ ನಿನ್ನೆ SIT ವಶಕ್ಕೆ ಪಡೆದು ಕರೆದುಕೊಂಡು ಬಂದಿರತಕ್ಕದ್ದು. ಆದರೆ ಇದರಲ್ಲಿ ಯಾರೊಬ್ಬರಾಗಲಿ ಕಾಂಗ್ರೆಸ್ ಜೊತೆ ಲಿಂಕ್ ಇರೋಂಥವ್ರನ್ನ ಯಾರನ್ನೂ ಸಹ ಅರೆಸ್ಟ್ ಮಾಡಿಲ್ಲ. ಆದರೆ ಏನು ಹಿಂದೆ ನವೀನ್ ಗೌಡ ಎಂಬಾತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಇದು ವಿಡಿಯೋಗಳು ರಿಲೀಸ್ ಆಗ್ತವೆ ಅಂತೇಳಿ ಮೊದಲೇ ಮಾಹಿತಿಯನ್ನು ಹಂಚ್ಕೊಂಡಿರ್ತಾನೆ. ಆತನನ್ನು ಇದುವರೆಗೂ ಎನ್ಕ್ವೈರಿ ಮಾಡಿರೋ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಜೊತೆಗೆ ಈಗ ದೇವರಾಜೇಗೌಡರು ಇಷ್ಟು ಗಂಭೀರವಾದಂತಹ ಆರೋಪವನ್ನು ಮಾಡಿದರೆ ಇದ್ರ ಬಗ್ಗೆ SIT ಈ ಆ್ಯಂಗಲ್ನಲ್ಲಿ ತನಿಖೆಯನ್ನೇ ಮಾಡ್ತಾ ಇಲ್ಲ. ಹೀಗಾಗಿ ದೇವರಾಜೇಗೌಡ ಬಾಂಬ್ ಹಾಕಿದ್ರು ಸಹ ಇದನ್ನು BJP ಮತ್ತು JDS ಹೋರಾಟ ಮಾಡುತ್ತೆ ವಿನಃ ಬಿಟ್ಟರೆ SIT ಏನು ತನಿಖೆ ಮಾಡಲ್ಲ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇದುವರೆಗೂ ಏನು ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಬಂದ ಆರೋಪಗಳಲ್ಲಿ ಯಾವುದೇ ರೀತಿಯ ತನಿಖೆ ನಡೆದಿರೋದ್ರ ಬಗ್ಗೆ ನ್ಯಾಯಾಲಯಕ್ಕಾಗಲಿ ಮಾಹಿತಿ ಕೊಟ್ಟಿಲ್ಲ ಅಥವಾ ಏನು ಸೋಷಿಯಲ್ ಇದು ಮಾಧ್ಯಮಗಳಿಗಾಗಲಿ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಹೇಳಿಕೆ ಕೇವಲ BJP ಮತ್ತು JDS ಹೋರಾಟಕ್ಕೆ ಸೀಮಿತ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ. ಕಿಡ್ನಾಪ್ ಕೇಸೇ ಅತಿ ದೊಡ್ಡ ಕಂಟಕವಾಗಿದ್ದು ಮಾಜಿ ಸಚಿವ HD ರೇವಣ್ಣ ಅವರಿಗೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿ ವಾಪಸ್ ಆಗಿದ್ದಾರೆ. ಬಟ್ ಈಗ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣ, ಆ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಗಬೇಕಾಗಿದೆ. ಹಾಗಾಗಿ ನಿನ್ನೆಯಿಂದಲೂ ಕೂಡ ಕಾಯ್ತಾ ಇದ್ರು ಜಾಮೀನು ಸಿಗಬಹುದು ಅಂತ. ಬಟ್ ನಿನ್ನೆಯೂ ಕೂಡ ನಿರಾಸೆಯಾಗಿದೆ. ಅದನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಹಾಗಾಗಿ ಸೋಮವಾರದ ಆದೇಶ ಏನಾಗಿರುತ್ತೆ, ಈ ಕಂಟಕ ಮುಂದುವರಿಯುತ್ತಾ, ರಿಲೀಫ್ ಸಿಗುತ್ತಾ, ಆ ಎಲ್ಲಾ ಬೆಳವಣಿಗೆಯ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. HD ರೇವಣ್ಣಗೆ 2ನೇ ಕೇಸ್ ಕಳವಳ. ಸದ್ಯ ಸೋಮವಾರದವರೆಗೂ ನಿರಾಳ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದ ಮಾಜಿ ಮಿನಿಸ್ಟರ್ಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ HD ರೇವಣ್ಣ ಕೊರಳಿಸುತ್ತಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ನೀಡುವಂತೆ HD ರೇವಣ್ಣ ಕೋರ್ಟ್ ಮೊರೆ ಹೋಗಿದ್ರು. 42ನೇ ACMM ಕೋರ್ಟ್ ವಿಚಾರಣೆ ನಡೆಸಿ ಸೋಮವಾರಕ್ಕೆ ಆದೇಶವನ್ನ ಮುಂದೂಡಿದೆ. ಈ ಮಧ್ಯೆ ರೇವಣ್ಣ ಪರ ವಕೀಲ ನಾಗೇಶ್ 10 ಹಲವು ಅಂಶಗಳನ್ನ ಕೋರ್ಟ್ ಮುಂದೆ ಇಟ್ಟರು. ಸೆಕ್ಷನ್ 376 ಹಾಕಿದ ಮೇಲೆ ಜಾಮೀನು ನೀಡಲು ಬರಲ್ಲ. ಜಾಮೀನು ರಹಿತ ಪ್ರಕರಣದಲ್ಲಿ ಜಾಮೀನು ಸಾಧ್ಯವಿಲ್ಲ. ACMM ಕೋರ್ಟ್ ಜಾಮೀನು ನೀಡಲು ಹೇಗೆ ಸಾಧ್ಯ? ತನಿಖಾ ಹಂತದಲ್ಲಿ ಅಪರಾಧಿ ಯಾರೆಂದು ಹೇಳಲಾಗದು. ಈ ಹಂತದಲ್ಲಿ ಯಾವ ಸೆಕ್ಷನ್ ಎಂದು ನಿರ್ಧರಿಸಲು ಆಗಲ್ಲ. ಸೆಕ್ಷನ್ 376 ಅಡಿ ಸೆಷನ್ ಕೋರ್ಟ್ನಿಂದಲೇ ವಿಚಾರಣೆ. ಸೆಷನ್ ಕೋರ್ಟ್ನಿಂದಲೇ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯ. ರೇವಣ್ಣ ಪರ ವಕೀಲರ ವಾದ, ನನ್ನ ಕಕ್ಷಿದಾರರ ಮೇಲೆ ಜಾಮೀನು ನೀಡಬಹುದಾದ ಸೆಕ್ಷನ್ಗಳಿವೆ. ಜಾಮೀನು ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಾನೂನು ಪಾಲನೆಯಾಗಿಲ್ಲ. ಮಹಿಳಾ ಅಧಿಕಾರಿ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿಲ್ಲ. ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆಯೇ ಅನುಮಾನ ಇದೆ. ರಾಜಕೀಯ ಕಾರಣಕ್ಕಾಗಿ ಕೇಸ್ ದಾಖಲಿಸಿರಬಹುದು. ಇಷ್ಟೆಲ್ಲ ವಾದ ಪ್ರತಿವಾದದ ನಂತರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು. ನಂತರ ಕೊಂಚ ನಿರಾಳರಾದ